ಯಾವಾಗಲೂ ಹಂಗೆ, ನಿಮ್ಗೆಲ್ಲ ಗೊತ್ತಲ್ಲ. ಸಮು, ಈ ಶ್ರೀಮಂತ ಪ್ರತಿದಿನ ಏನಾದರೂ ಒಂದು ಹೊಸ ಖ್ಯಾತೆ ತೆಗಿತಾನೆ ಇರ್ತಾನೆ. ನಮ್ಮನೆ ನೆಮ್ಮದಿನೇ ಹಾಳಾಗೋಗಿದೆ. ಪಾಪ ಅಮ್ಮ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾಳೆ. ಈ ಶ್ರೀಮಂತ್ಗದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಕಾಶ್, ಅದು ಈ ಜನ್ಮದಲ್ಲ, ಇನ್ನೂ 5 ಜನ್ಮ ಎತ್ತು ಬಂದರೂ ಅವನು ಬದಲಾಗಲ್ಲ. ಅವನು ಆಡೋ ಹುಟ್ಟಿಗೆ ನಿಮಗೆ ಇಷ್ಟೊಂದು ಟಾರ್ಚರ್ ಆಗಿದೆ ಅಂದರೆ ಅವನ ಜೊತೆ ಮನೇಲಿರೋ ನಮಗೆ ಎಷ್ಟು ತೊಂದರೆ ಆಗ್ತಿರ್ಬೇಡ. ನನಗಂತೂ ತುಂಬ ಟಾರ್ಚರ್ ಕೊಡ್ತಾನೆ. ಅಜ್ಜಿ ಅಪ್ಪನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದರೆ ಅವ್ನು ಕೊಡೋ ಟಾರ್ಚರ್ಗೆ ಯಾವುದಾದ್ರೂ ಕಲ್ಲು ತಗೊಂಡು. ಶ್ರೀಮಂತಣ್ಣ ಬರ್ತಿದ್ದಾನೆ. ಅವನೇನಾದ್ರೂ ನಾವಿಬ್ರು ಮಾತಾಡ್ತಿರೋದು ನೋಡಿದ್ರೆ ಊರು ಕೇರಿ ಎಲ್ಲ ಒಂದ್ ಮಾಡ್ಬಿಡ್ತಾನೆ. ನೀನು ಹೊರಡು. ಬಾಯ್ ಬಾಯ್. ಹಾ, ನೀನು ಹೊರಡು. ಬಾಯ್ ಬಾಯ್ ಸಮು. ನಮ್ಮನೆ ಹತ್ರ ನಿಂಗೇನೋ ಕೆಲಸ? ಓಹೋ, ಕಸ ಗುಡಿಸಿ ರಂಗೋಲಿ ಹಾಕೋದಿಕ್ಕೆ ಹೋಗಿದ್ದ? ಬೇಡ ಶ್ರೀಮಂತ್. ಬೇಡ ಅನ್ನೋದಿಕ್ಕೆ ನಿನಗೇನು ಕೊಡಕ್ಕೆ ಬಂದಿಲ್ಲ ನಾನು. ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ಹಿಂದೆ ಏನಾದರೂ ಆಗಿರ್ಬೋದು, ಹಾಗಂತ ನಾವಿಬ್ರು ಅಣ್ತಂದಿರೋನ ಸತ್ಯ ಬದಲಾಗಲ್ಲ. ಅಣ್ತಮ್ಮ? ನಿಮ್ಮಪ್ಪ ನಮ್ಮಪ್ಪನು ಅಣ್ಣ ತಮ್ಮನೆ ತಾನೇ? ಆದ್ರೂ ನಿಮ್ಮಪ್ಪ ನಮ್ಮಪ್ಪನ ತಲೆ ಮೇಲೆ ಕಾರನೇ ಅರ್ದ್ಬಿಟ್ರಲ್ಲೋ, ಅದನ್ನ ಮರ್ತ್ಬಿಟ್ಟ. ಅದೇ ಥರ ನೀನು ಏನೋ ಪ್ಲಾನ್ ಮಾಡ್ತಿದ್ಯಲ್ಲ, ಆ ಮೆಕ್ಯಾನಿಕ್ ತಲೆಗೆ ಏನೇನೋ ತುಂಬಿ ನೀನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ. ನೋಡು, ಅವನ್ನ ಮೆಕ್ಯಾನಿಕ್ ಅಂತ ಕರೆದು ಅವನಿಗೆ ಅವಮಾನ ಮಾಡಬೇಡ. ಅವನು, ನಾನು, ನೀನು ಎಲ್ಲ ಅಣ್ತಂದಿರೆ. ನಾನು ನಿನ್ನ ಅದೇ ರೀತಿ ನೋಡ್ತಿರೋದು. ನೀನ್ ಆ ಥರ ನೋಡ್ತಿರ್ಬೋದು, ಆದ್ರೆ ನಾನು ಆ ಥರ ನೋಡ್ತಿಲ್ಲ. ನೀನ್ ನನ್ನ ಶತ್ರು ಮಗ ಅಂದಮೇಲೆ ನನಗೂ ನೀನ್ ಶತ್ರುನೇ. ನಿನ್ ನೆರಳು ಕೂಡ ನನ್ನ ಮನೆ ಹತ್ರ ಸುಳಿಬಾರ್ದು. ನನ್ನ ಮನೆ ಹತ್ರ ಇನ್ನೊಂದ್ಸರಿ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏಯ್, ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಶ್ರೀಮಂತ್. ಏನೋ ಮಾಡ್ತೀಯಾ? ಪ್ರತಿ ಸರಿ ನಿಂತ್ಕೊಂಡು ಈ ತರ ಬೀದಿಲ್ ಕಿರ್ಚಾಡೋದಲ್ಲ. ಹತ್ರ ಬೇಡ ಹೇಳ್ತಾ ಇದ್ದೀನಿ. ಹೋಗಿ ಯಾರ ಹತ್ರ ಹಿಡ್ಕೋ, ನನ್ನ ಹತ್ರ ಅಲ್ಲ. ಸಮಾಧಾನವಾಗಿರೋ. ಆಕಾಶ್, ಬೀದಿನಲ್ಲಿ ನಿಂತ್ಕೊಂಡು ಏನೋ ಜಗಳ ಕಾಯ್ತಾ ಇದೀಯಾ? ಅಮ್ಮ, ನಾನ್ ಜಗಳ ಆಡ್ತಿಲ್ಲ ಅಮ್ಮ. ನಾನು ಸಮು ಏನೋ ಮಾತಾಡ್ತಾ ನಿಂತಿದ್ವಿ. ಅದನ್ನ ನೋಡಿ ಸುಮ್ಮನೆ ಜಗಳ ತಗೊಂಡು ಬಂದೋ ನೀವನು. ಏಯ್, ಯಾರು ಜಗಳ ತೆಗ್ದಿದ್ದು? ಯಾರು? ನಾನಾ? ಹೌದು, ನೀನೇ. ನೀನೇ ಮಾಡಿರ್ತೀಯ ಬಿಡು. ಜಗಳ ಮಾಡೋದ್ರಲ್ಲಿ ನೀನ್ ಫೇಮಸ್ ಅಲ್ವಾ? ನಿನ್ ತರ ಟಾರ್ಚರ್ ಕೊಡೋನ ನನ್ನ ಲೈಫಲ್ಲೇ ನೋಡಿಲ್ಲ ನಾನು. ಅದ್ಯಾರ್ ನಿನಗೆ ಶ್ರೀಮಂತ ಅಂತ ಹೆಸರಿಟ್ರೋ ನನಗೆ ಗೊತ್ತಿಲ್ಲ. ಆಕ್ಚುಲಿ ನಿನಗೆ ಜಗ್ಲಗಂಟ ಅಂತ ಹೆಸರಿಡ್ಬೇಕಿತ್ತು. ಏಯ್, ಸುಮ್ನಿರೇ. ಹೌದು, ನನ್ ಜಗ್ಲಗಂಟನೆ ಟಾರ್ಚರ್ರೇ. ಗೊತ್ತು ತಾನೆ. ಈ ಟಾರ್ಚರ್ನ ಸಹಿಸ್ಕೊಂಡು ಇನ್ನೇನು ಕಿಲ್ಲ ಮಳೆ ಹೊಡ್ಕೊಂಡಿದ್ದೀರಾ? ನಮ್ ಮನೆ ನಮಗೆ ಕೊಟ್ಟು ಎಲ್ಲಾದ್ರೂ ದೂರ ಹೋಗಿ ತೊಳಗೋ ತಾನೆ. ಏಯ್, ನಾವ್ಯಾಕೋ ತೊಲಗ್ಬೇಕು? ಇದು ನಮ್ ಸ್ವಂತ ಮನೆ. ಯಾವುದು ಯಾವುದು ನಿಮ್ ಸ್ವಂತ ಮನೆ? ಇದಾ? ಏಯ್, ನಮಗ್ ಮೋಸ ಮಾಡಿ ಕಿತ್ಕೊಂಡಿರೋ ನಮ್ಮನೆ ಇದು. ಶ್ರೀಮಂತು, ಕೋಪ ಮಾಡ್ಕೋಬೇಡ ಕಣೋ. ನಿನಗೆ ನನ್ನ ಮೇಲೆ, ನಿಮ್ ಚಿಕ್ಕಪ್ಪನ ಮೇಲೆ ಕೋಪ ಇದ್ರೆ ನಮ್ಮ ಮೇಲೆ ತೋರಿಸು. ಇವರಿಬ್ರ ಮೇಲೆ ಯಾಕೋ ತೋರಿಸ್ತೀಯಾ? ಇಂಥ ಸೆಂಟಿಮೆಂಟ್ ಸಿನಿಮಾ ಎಲ್ಲ ನನ್ನ ಮುಂದೆ ಪ್ಲೇ ಮಾಡ್ಬೇಡಿ. ಇಂಥ ಸಿನಿಮಾಗಳು ಮಾರ್ಕೆಟ್ ಬಿದ್ದೋಗಿ ಜಮಾನ ಆಯ್ತು. ಶ್ರೀಮಂತು, ನಾನು ಹೇಳೋದು ಕೇಳು. ಅಪ್ಪ ಮತ್ತೆ ದೊಡ್ಡಪ್ಪನ ಮಧ್ಯೆ ಇರೋ ಜಗಳದಲ್ಲಿ ನಮ್ಮನ್ನು ಎಳಿಬೇಡ. ದಯವಿಟ್ಟು ಅರ್ಥ ಮಾಡ್ಕೋ. ಓಹೋ, ನೀವೆಲ್ಲರೂ ಏನಕ್ಕೆ ಈ ಥರ ಸೆಂಟಿಮೆಂಟ್ ಸಿಲೆಬಸ್ ಓದ್ತಾ ಇದ್ದೀರಾ ಅಂತ ನನಗೆ ಇವಾಗ ಅರ್ಥ ಆಯ್ತು. ನಮ್ಮ ಚಿಕ್ಕಪ್ಪನವರು ಕಿಲಾಡಿ ಅಲ್ಲ, ಜಗತ್ ಕಿಲಾಡಿ. ಕೋರ್ಟ್ ಕೇಸ್ನ ವಾಪಸ್ ತಗೋ ಅಂತ
ನನ್ನನ್ನು ಹೆದರಿಸಿದ್ರು. ಅದಕ್ಕೆ ನಾವು ಜಗ್ಲಿಲ್ಲ. ಅದಕ್ಕೀಗ ಅಣ್ಣ ತಮ್ಮ ಅಂತ ನನ್ನ ತಲೆ ಸೋರ್ ಬಿಟ್ರೆ ನಾನು ಬಗ್ತೀನಿ ಅಂತ ನಿಮ್ಮನ್ನೆಲ್ಲ ಚೂ ಬಿಟ್ಟಿದ್ದಾರೆ. ಬಟ್ ನಿಮ್ದು ವೆರಿ ಪೂರ್ ಆಕ್ಟಿಂಗ್. ನಿಮ್ ನಾಟಕ ವರ್ಕೌಟ್ ಆಗ್ಲಿಲ್ಲ ಅಂತ ಹೋಗಿ ಹೇಳ ಅವ್ರಿಗೆ. ಸಾಮ ಭೇದ ದಾನ ದಂಡ ಯಾವ ದಾರಲ್ಲಿ ಬಂದು ನಾನು ಅಟ್ಯಾಕ್ ಮಾಡಿದ್ರು ಕೊನೆಗೆ ಮಣ್ಣು ಮುಕ್ಕದವ್ರೆ ಅಂತ ಹೋಗಿ ಅವ್ರಿಗೆ ಹೇಳಿ. ಅಪ್ಪನ ಬಗ್ಗೆ ಅವನ್ ಬಾಯಿಗೆ ಬಂದಾಗ ಮಾತಾಡ್ತಿದ್ರೂನು ಅವನ್ ಮುಂದೆ ಭಿಕ್ಷೆ ಬೇಡೋರ್ ತರ ಬೇಡ್ಕೊಂಡ್ ನಿಂತಿದ್ದೀರಲ್ಲ, ನಿಮ್ದು ಒಂದ್ ಜನ್ಮನ. ಥು. ಅಮ್ಮ ಒಳಗಡೆ ಬಾ. ಅಪ್ಪ, ದಿನದಿಂದ ದಿನಕ್ಕೆ ನಿಮ್ ದೊಡ್ಡ ಮಗನ್ ಟಚ ಜಾಸ್ತಿ ಆಗ್ತಾನೆ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ. ನನಗೆ ಕೋಪ ಬಂದ್ರೆ ನಡೆಯೋದೇ ಬೇರೆ. ಏನ್ ಹೆದರಿಸ್ತಾ ಇದೀಯಾ? ನಾನೇನ್ ಹೆದರಿಸ್ತಿಲ್ಲ, ಇರೋ ಸತ್ಯನೇ ಹೇಳ್ತಿದ್ದೀನಿ. ಸಮರ್ಥಣ್ಣ, ನೀನೇನೋ ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೋ ಪ್ಲೀಸ್. ನಾನು ಯಾಕೆ ಸುಮ್ಮನೆ ಇರ್ಬೇಕು ಜಾನ್ವಿ? ನಾನೇನ್ ತಪ್ಪು ಮಾಡಿದ್ದೀನಿ? ಆ ದಗಲ್ ಬಜ್ಜಿ ಮಗನ ಹತ್ರ ನಿಂದೇನೋ ಮಾತುಕತೆ? ಅವನು ನಮ್ಮ ಅಣ್ಣ, ಅವನ ಜೊತೆ ಮಾತಾಡಿದ್ರೆ ನಿಂಗೇನ್ ಪ್ರಾಬ್ಲಮ್ಮು? ಅವನು ನಿನಗಣ್ಣ, ಮತ್ತೆ ನಾನೇನಾಗ್ಬೇಕು? ನೀನು ಅಣ್ಣನೇ ಹಾಗಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ನೀನು ಒಬ್ಬ ತಮ್ಮ ಅನ್ನೋದನ್ನ ಬಿಡು, ಒಬ್ಬ ಮನುಷ್ಯ ಅಂತನೂ ಮರ್ಯಾದೆ ಕೊಡೋದಿಲ್ಲ. ನಾನೊಬ್ಬ ಆಫ್ಟರ್ ಆಲ್ ಮೆಕ್ಯಾನಿಕ್ ಅಷ್ಟೇ ಅಲ್ವಾ ನಿನ್ನ ಪ್ರಕಾರ? ಹಾಗಂತ ನಮ್ಮ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ನಮಗೆ ಮೋಸ ಮಾಡಿ ಕಿತ್ಕೊಂಡು ನಮಗೆ ಗುಂಡೆ ನಮ್ಮ ಹಾಕಿರೋ ಆ ಮೋಸಗಾರನ ಜೊತೆ ಮತ್ತೆ ಅಣ್ಣ ತಮ್ಮಂದ್ರು ಬಾಂಧವ್ಯ ಬೆಳೆಸೋದಿಕ್ ಹೋಗ್ತಾ ಇದ್ಯಾ? ಹಾಗೆ ನೋಡಿದ್ರೆ ಯಾರಿಗೆ ಮೋಸ ಮಾಡಿಲ್ಲ ಹೇಳು? ಕೊಂಕಣ ಸುತ್ತ ಮೈಲರ್ಗ್ ಬರೋ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನೇ ಹೇಳಂಗಿದ್ರು ಫೇಸ್ ಟು ಫೇಸ್ ಹೇಳೋ. ನಾನೇನು ಹೇಳಿಲ್ಲ. ನೀನ್ ಯಾವ ಅರ್ಥದಲ್ಲಿ ಹೇಳ್ದೆ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನಾನ್ ನಿಮ್ಗೆ ಯಾರಿಗೂ ಮೋಸ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದೀರಾ. ಅಣ್ಣ, ಯಾಕಣ್ಣ ಏನೇನೋ ಮಾತಾಡ್ತಾ ಇದೀಯಾ? ಈ ತಿಂಡಿಪತಿ ನೀನು ಏನೋ ಶ್ರೀಮಂತ ಇದು, ಭೂಮಿ ಮೇಲಿರೋ ಹಾವು ಚೇಳು ಎಲ್ಲದರ ವಿಷಾನು ನಿನ್ ನಾಲ್ಗೆ ಮೇಲೆ ಇರೋ ತರ ಮಾತಾಡ್ತಿದ್ಯಲ್ಲೋ. ಹೌದೌದು, ನಿಮ್ ಬಗ್ಗೆ ಎಲ್ಲ ನಾನೇನು ಮಾತಾಡ್ಲಿಲ್ಲ ಅಂದ್ರೆ ನಾನು ಚಿನ್ನದ ಮುಟ್ಟೆ ಇಡೋ ಕೊಕ್ಕ ಕೋಳಿ ಮಾತಾಡಿದ್ರೆ ವಿಷಕರ ಹಾವಲ್ಲ. ಇದಕ್ಕೆಲ್ಲ ಆದಷ್ಟು ಬೇಗ ಒಂದಂತ್ಯ ಹಾಡೋಣ. ಅಪ್ಪ, ನೀವು ನಿಮ್ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ತಪ್ಪಿಂದ ನಾವೆಲ್ಲರೂ ಒಂದೊಂದು ನಿಮಿಷನೂ ನರಳು ಹಾಗಾಗ್ತಿದೆ. ನಮ್ಗೆಲ್ಲ ಆಗ್ತಿಲ್ಲ ಅಪ್ಪ, ಕಷ್ಟ ಆಗ್ತಿದೆ. ಸಮರ್ಥ, ಅದು ಅಪ್ಪ ನೀವೇನು ಹೇಳ್ಬೇಡಿ ಅಪ್ಪ, ನೀವೇನು ಹೇಳ್ಬೇಡಿ.